ಇವತ್ತು ನಡೆದ ನವೋದಯ ಪರೀಕ್ಷೆಯ ಗಣಿತ ಮತ್ತು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೀ ಉತ್ತರಗಳು. ಭಾಗ 1ರಲ್ಲಿ ವಿಭಿನ್ನದ ಪ್ರಶ್ನೆಗಳಿದಾವೆ. ಅದರಲ್ಲಿ 3 ಪ್ರಶ್ನೆಗಳು ಏನಾಗ್ಯಾವಪ್ಪ ಅಂದ್ರೆ ಒಂದು ರೀತಿಯ ಸಂಬಂಧ ಅಂದ್ರೆ 4ನೇದು ಏನಾಗಿರ್ತದೆ ಒಂದು ಭಿನ್ನತೆ ಹೊಂದಿರ್ತದೆ. ಇದರಲ್ಲಿ 1 ಮತ್ತು 2 ಬಿ ಮತ್ತು ಸಿ ನೋಡಿದಾಗ ಇಲ್ಲೆಲ್ಲ ಲಂಬಕೋನ ಉಂಟಾಗ್ತೈತಿ. ಹಾಗಾದ್ರೆ ಆಪ್ಷನ್ ಡಿ ಏನಾಗ್ತೈತಿ, ವಿಶಾಲ ಕೋನ ಉಂಟಾಗ್ತೈತಿ. ಸರಿಯಾದ ಉತ್ತರ ಡಿ ಆಗ್ತೈತಿ. ನೆಕ್ಸ್ಟ್ 2ನೇ ಚಿತ್ರವನ್ನು ನೋಡಿದಾಗ 2ನೇ ಪ್ರಶ್ನೆ ನೋಡಿದಾಗ ಎಲ್ ಆರ್ ಕೆ ಅಂತಕ್ಕಂಥವೆಲ್ಲ ಅಕ್ಷರಗಳು ಉಲ್ಟಾ ಅದಾವ. ಹಾಗಾದ್ರೆ ಸರಿಯಾದ ಇಲ್ಲಿ ಎಸ್ ಏನೈತಿ ಕರೆಕ್ಟ್, ಸರಿಯಾಗಿ ಉತ್ತರ ಇದು ಡ ಆಗ್ತೈತಿ. ನೆಕ್ಸ್ಟ್ 3ನೇ ಪ್ರಶ್ನೆಯಲ್ಲಿ ಏನಾಗ್ತೈತಿ, ವೃತ್ತದ, ತ್ರಿಭುಜದ, ಚೌಕದ ಇದರಲ್ಲೇ ಕರೆಕ್ಟ್ ಮಧ್ಯಾಹ್ನ ಭಾಗ ಮಾಡ್ಕೊಂಡಾನೆ ಇದ್ರಾಗ 3 ಚಿತ್ರದಾಗ. ಇದು ಸಿ ಏನಾಗೈತಿ ಇನ್ಕಂಪ್ಲೀಟ್ ಆಗೈತಿ. ಸರಿಯಾದ ಉತ್ತರ ಸಿ ಆಗ್ತೈತಿ. 4ನೇ ಪ್ರಶ್ನೆಯಲ್ಲಿ ಏನಾಗೈತಿಪ್ಪ ಅಂತಂದ್ರೆ ಇಲ್ಲಿ ಇವೆಲ್ಲ ಗೆರೆಗಳು ಏನಿದಾವಪ್ಪ ಅಂತಂದ್ರೆ ಕರೆಕ್ಟ್ ಇದಾವೆ. ಇದು ಬಟ್ ಇಲ್ಲಿ ಇರ್ತಕ್ಕಂಥ ಮುಂದ್ಗಡೆ ಇರ್ತಕ್ಕಂಥ ಚಿತ್ರಗಳನ್ನು ನೋಡಿದಾಗ ಏನಾಗ್ತೈತೆ ಅಂದ್ರೆ ಬೇರೆ ಬೇರೆ ಆಗಿದೆ. ಹಾಗಾದ್ರೆ ಇಲ್ಲಿ ಈ ಚಿತ್ರ 4 ಬಾಹು ಹೊಂದೈತಿ, ಇದು 4 ಬಾಹು ಹೊಂದೈತಿ, ಇದು 4 ಬಾಹು ಹೊಂದೈತಿ. ಬಟ್ ಇದೇನಾಗೈತೆ ಅಂದ್ರೆ 3 ಬಾಹು ಹೊಂದೈತಿ. ಸರಿಯಾದ ಉತ್ತರ ಏನಾಗ್ತೈತಿ ಎ ಆಗ್ತೈತಿ. ನೆಕ್ಸ್ಟ್ ಭಾಗ 2 ಏನಾಯ್ತು ಅಂದ್ರೆ ಕೊಟ್ಟ 5ನೇ ಭಾಗ 2 ಏನಾಯ್ತು ಅಂದ್ರೆ ಈ ಕಡೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಆಕೃತಿಯಲ್ಲಿ ಈ ಸೇಮ್ ಇರ್ತಕ್ಕಂಥ ಆಕೃತಿನ ಇದನ್ನ ಹುಡುಕಾಡೋದು. ಹಾಗಾದ್ರೆ ಆಪ್ಷನ್ 5ನೇದಕ್ಕೆ ಸರಿಯಾದ ಉತ್ತರ ಬ ಆಗ್ತೈತಿ, 6ನೇದಕ್ಕೆ ಸರಿಯಾದ ಉತ್ತರ ಬ ಆಗ್ತೈತಿ, 7ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಆಗ್ತೈತಿ, 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಆಗ್ತದೆ. ನೆಕ್ಸ್ಟ್ ಭಾಗ 3 ಇಲ್ಲಿ ಎಡಗಡೆ ಒಂದು ಪ್ರಶ್ನಾಕೃತಿಯಲ್ಲಿ ಏನು ಮಾಡಿದಾನ ಅಂದ್ರೆ ಒಂದು ಭಾಗವನ್ನು ಇನ್ಕಂಪ್ಲೀಟ್ ಮಾಡಿದಾನ. ಆ ಭಾಗವನ್ನು ಪೂರ್ಣಗೊಳಿಸಬೇಕಾಗಿರ್ತಕ್ಕಂಥ ಭಾಗ ಇದರಲ್ಲಿ ಯಾವುದು ಅಂತಲೂ ಕೇಳಿದಾನ. ಹಾಗಾದ್ರೆ 9ನೇಗೆ ಸರಿಯಾದ ಉತ್ತರ ಬ ಆಗ್ತೈತಿ. ನೆಕ್ಸ್ಟ್ 10ನೇದಕ್ಕೆ ಸರಿಯಾದ ಉತ್ತರ ಸಿ ಆಗ್ತೈತಿ. ನೆಕ್ಸ್ಟ್ 11ನೇಗೆ ಸರಿಯಾದ ಉತ್ತರ ಡ ಆಗ್ತೈತಿ. 12ನೇಗೆ ಸರಿಯಾದ ಉತ್ತರ ಏನಾಗ್ತೈತಿ ಡ ಆಗ್ತದೆ. ನೆಕ್ಸ್ಟ್ ಭಾಗ 4ರಲ್ಲಿ ಏನಾಗೈತೆ ಅಂದ್ರೆ ಸರಣಿ ಪ್ರಶ್ನೆಗಳನ್ನು ಕೊಟ್ಟಾನ. ಆಕೃತಿಗಳಲ್ಲಿ ಇಲ್ಲಿ 1ನೇದರಲ್ಲಿ ಒಂದು ತ್ರಿಭುಜದ, ಸೆಕೆಂಡ್ನಲ್ಲಿ ಇಲ್ಲೊಂದು ತ್ರಿಭುಜದ ಕೆಳಗಡೆ ಈ ಗೆರೆ ಬಂದದ. ನೆಕ್ಸ್ಟ್ ಇಲ್ಲಿ 2 ತ್ರಿಭುಜದ, ಇಲ್ಲಿ ನೆಕ್ಸ್ಟ್ ಇಲ್ಲಿ ಗೆರೆ ಬರಬೇಕು. ಮುಂದಿನ ಚಿತ್ರದಲ್ಲಿ ಯಾವ್ದು ಬರ್ತದೆ ಅಂದ್ರೆ ಆಪ್ಷನ್ ಬ ಆಗ್ತದೆ. ಅದೇ ರೀತಿ 14ನೇ ಪ್ರಶ್ನೆಗೆ ಉತ್ತರ ಯಾವುದಾಗ್ತದೆ ಡ ಆಗ್ತದೆ. 15ನೇ ಪ್ರಶ್ನೆಯನ್ನು ಕೂಡ ನೋಡಿದಾಗ ಇಲ್ಲಿ 1 2 ಅದಾವ, ಇಲ್ಲಿ 3 ಅದಾವ, ಮುಂದೆ ಬರ್ತಕ್ಕಂಥ 4 ಇರ್ತದೆ. ಸರಿಯಾದ ಉತ್ತರ ಸಿ ಆಗ್ತೈತಿ. 16 ಪ್ರಶ್ನೆ ನೋಡಿದಾಗ ಈ ಬಾಣದ ಗುರುತು ಈ ಕಡೆ ಹೋಗೈತಿ, ಸೆಕೆಂಡ್ ಪೊಸಿಷನ್ದಾಗ ಈ ಕಡೆ ಬಂದೈತಿ, ಥರ್ಡ್ ಪೊಸಿಷನ್ದಾಗ ಇಲ್ಲಿ ಐತಿ, 4th ಪೊಸಿಷನ್ದಾಗ ಇಲ್ಲಿ ಮೇಲ್ಗಡೆ ಬರ್ತದೆ. ಹಾಗಾದ್ರೆ ಸರಿಯಾದ ಉತ್ತರ ಏನಾಗ್ತೈತಿ ಡ ಆಗ್ತದೆ. ಈ ಎಷ್ಟು ಈಜಿ ಕ್ವಶನ್ ಪೇಪರ್ ಅದ. ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ 40ಕ್ಕೆ 40 ಅಂಕಗಳನ್ನು ಪಡ್ಕೊಂಡ್ರಿ ಅಂತ ನಾನು ಭಾವಿಸಿದ್ದೀನಿ. ಯಾಕಂದರೆ ಅಷ್ಟು ಸರಳವಾಗಿದೆ. ಇಲ್ಲಿ ಸಂಬಂಧ ಹೋಲಿಕೆ ಪ್ರಶ್ನೆಗಳಿದಾವೆ. ಈ ಕಡೆ ಇದಕ್ಕೊಂದು ರೀತಿ ಸಂಬಂಧ ಇರ್ತಾರೆ, ಅದೇ ರೀತಿ ಇದಕ್ಕೆ ಒಂದು ರೀತಿ ಸಂಬಂಧ ಇರ್ತದೆ. ಇಲ್ಲಿ ಬಾಣದ ಗುರುತು ಇಷ್ಟು ಈ ಕಡೆ ಏರೋ ಮಾರ್ಕ್ ಅದ. ಎಸ್ ಇದನ್ನ ಏನು ಮಾಡಿದಾನೆ ಒಂದು ಸರಿ ಹಿಂಗೆ ರೊಟೇಟ್ ಮಾಡಿದಾನೆ. ಇದನ್ನು ಹಿಂಗೆ ಒಂದು ಸರಿ ರೊಟೇಟ್ ಮಾಡಿದಾಗ ಇದು ಈ ಕಡೆ ಬಂದದ, ಇದು ಕಡೆ ಇದೆ. ಅದೇ ರೀತಿ ಇದನ್ನು ಒಂದು ಸರಿ ರೊಟೇಟ್ ಮಾಡಿದಾಗ ಸರಿಯಾದ ಉತ್ತರ ಎ ಆಗ್ತೈತಿ. ಇಲ್ಲಿ ಕೂಡ ಸ್ಥಾನಗಳನ್ನು ಅದಲ ಬದಲಾವಣೆ ಮಾಡ್ಕೊಂಡಾನ. ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದು ಆಗ್ತದೆ ಡ ಆಗ್ತದೆ. ಇಲ್ಲಿ ಕೂಡ ನೋಡಬಹುದು 19ನೇ ಪ್ರಶ್ನೆಗೆ ಇಲ್ಲಿ 3 ಅದಾವ, ಇದನ್ನು ಅಪೋಸಿಟ್ ಸೈಡ್ ಈ ಕಡೆ 2 ಅದಾವ, ಈ ಕಡೆ ಏನಾಗಿದಾವ 3 ಅದಾವ, ಇದರ ಅಪೋಸಿಟ್ ಸೈಡ್ ಈಚೆ ಕಡೆ ಕೆಳಗಡೆ ಬರ್ತೈತಿ. ಹಾಗಾದ್ರೆ ಸರಿಯಾದ ಉತ್ತರ ಸಿ ಆಗ್ತೈತಿ. ಇಲ್ಲಿ 20ನೇ ಪ್ರಶ್ನೆ ತ್ರಿಭುಜದ ಒಳಗಡೆ ಹೊರಗಡೆ ಚೌಕದ. ಅದೇ ಸೆಕೆಂಡ್ಗೆ ಏನಾಗಿತ್ತು ಅಂದ್ರೆ ಒಳಗಡೆ ತ್ರಿಭುಜ, ಒಳಗಡೆ ಚೌಕಟನ, ಹೊರಗಡೆ ತ್ರಿಭುಜ ಇಟ್ಟಾನ. ಇಲ್ಲಿ ಇದಕ್ಕೆ ಏನು ಸಂಬಂಧ ಇರ್ತದೆ ಅಂದ್ರೆ ಹೊರಗಡೆ ಚೌಕ್ ಬರ್ತೈತಿ, ಒಳಗಡೆ ವೃತ್ತ ಬರ್ತೈತಿ. ಸರಿಯಾದ ಉತ್ತರ ಎ ಆಗ್ತೈತಿ. ನೆಕ್ಸ್ಟ್ ಭಾಗ 6 ಏನು ಮಾಡ್ಯಾನಪ್ಪ ಅಂತಂದ್ರೆ 21ನೇ ಪ್ರಶ್ನೆಗೆ ಚೌಕನ್ನು ಪೂರ್ಣಗೊಳಿಸಬೇಕು. ಸರಿಯಾದ ಉತ್ತರ ಎ ಆಗ್ತೈತಿ. 22ಕ್ಕೆ ಬ ಆಗ್ತದೆ, 23ಕ್ಕೆ ಬ ಆಗ್ತದೆ, 24ಕ್ಕೆ ಬ ಪ್ರಶ್ನೆ ಈ ಸರಿಯಾದ ಉತ್ತರ ಆಗ್ತೈತಿ. ನೆಕ್ಸ್ಟ್ ಕನ್ನಡಿ ಪ್ರತಿಬಿಂಬದ ಭಾಗ 7 ಕನ್ನಡಿ ಪ್ರತಿಬಿಂಬಗಳು. 25ನೇಗೆ ಸರಿಯಾದ ಉತ್ತರ ಬ ಆಗ್ತೈತಿ, 26ಕ್ಕೆ ಬ ಆಗ್ತೈತಿ, 27ಕ್ಕೆ ಬ ಆಗ್ತೈತಿ, 28ಕ್ಕೂ ಕೂಡ ಸರಿಯಾದ ಉತ್ತರ ಎ ಆಗ್ತದೆ. ಇನ್ನು ನೆಕ್ಸ್ಟ್ ಕಾಗದ ಮಡಿಕೆ ಚಿತ್ರಗಳು ಭಾಗ 8 29ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಆಗ್ತೈತಿ, 30ಕ್ಕೆ ಸರಿಯಾದ ಉತ್ತರ ಬ ಆಗ್ತೈತಿ, 31ಕ್ಕೆ ಸರಿಯಾದ ಉತ್ತರ ಬ ಆಗ್ತೈತಿ, 32ಕ್ಕೆ ಸರಿಯಾದ ಉತ್ತರ ಡ ಆಗ್ತದೆ. ಇನ್ನು ಭಾಗ 9 ಈ ಕೊಟ್ಟಿರ್ತಕ್ಕಂಥ ಭಾಗಗಳಲ್ಲಿ ಇವೇ ಭಾಗಗಳನ್ನು ಗುರುತಿಸಿಕೊಂಡು ಒಂದು ಆಕೃತಿಯನ್ನು ರೆಡಿ ಮಾಡೋಕ್ಕಾಗ್ತದೆ. 33ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಆಗ್ತೈತಿ, 36ಕ್ಕೆ ಸರಿಯಾದ ಉತ್ತರ ಬ ಆಗ್ತೈತಿ, 35ಕ್ಕೆ ಬ ಆಗ್ತೈತಿ, 36ಕ್ಕೆ ಎ ಸರಿಯಾದ ಉತ್ತರ ಆಗ್ತೈತಿ. ಇನ್ನು ಭಾಗ 10 ಈ ಕೊಟ್ಟಿರ್ತಕ್ಕಂಥ ಭಾಗ 10ರಲ್ಲಿ ಈ ಕಡೆ ಕೊಟ್ಟಿರ್ತಕ್ಕಂಥ ಪ್ರಶ್ನಾಕೃತಿ ಕೊಟ್ಟಿರ್ತಕ್ಕಂಥ ಆಕೃತಿಗಳಲ್ಲಿ ಈ ಆಕೃತಿಯನ್ನು ಈ 4 ಉತ್ತರಗಳಲ್ಲಿ ಹುಡುಕಾಡಬೇಕು. ಅದೇ ಸೇಮ್ ಇರ್ತಕ್ಕಂಥ ಆಗ ಸರಿಯಾದ ಉತ್ತರ ಬ ಆಗ್ತೈತಿ, 38ಕ್ಕೆ ಎ ಆಗ್ತೈತಿ, 39ಕ್ಕೆ ಬ ಆಗ್ತೈತಿ, 40ಕ್ಕೆ ಎ ಸರಿಯಾದ ಉತ್ತರ ಆಗ್ತದೆ. ಇನ್ನು ಗಣಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನು ನೋಡಿದಾಗ
0.2 ಇಂಟು 0.3 ಗುಣಲಬ್ಧ ಅಂತ ಕೇಳಿದಾನ. 2 ಮೂರಲೇ 6 ಆಗ್ತೈತಿ. ಇಲ್ಲಿ 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಇರೋದು, ಇಲ್ಲಿ 1 ಸಂಖ್ಯೆ ಬಿಟ್ಟು ಹಾಗಾದ್ರೆ 3 ಸಂಖ್ಯೆ ಬಿಟ್ಟು ಪಾಯಿಂಟ್ ಇಟ್ಟರೆ ಸರಿಯಾದ ಉತ್ತರ ಎ ಆಗ್ತೈತಿ. 42ನೇಕ್ಕೆ 1 ಮತ್ತು 11ರ ನಡುವೆ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಬರ್ತಾವೆ ಅಂದ್ರೆ 2, 3, 5, 7, 11 ಅಂದ್ರೆ 5 ಅವಿಭಾಜ್ಯ ಸಂಖ್ಯೆಗಳು ಬರ್ತಾವೆ. ಸರಿಯಾದ ಉತ್ತರ ಎ ಆಗ್ತೈತಿ. 20 ಮತ್ತು 30 ನಡುವೆ ನಾವು ಮಹತ್ತಮ ಅಂದ್ರೆ ಮಹಸ ಕನ್ನಡಿ ಅಂತ ಹೇಳಿದಾನ. ಇಲ್ಲಿ 20ರ ಅಪವರ್ತನ ತೊಗೊಂಡಿದ್ದೀವಿ, ಅವಿಭಾಜ್ಯ 30ರ ಅವಿಭಾಜ್ಯ ತೊಗೊಂಡಾಗ ಅದರಲ್ಲಿ ಕಾಮನ್ ಇರ್ತಕ್ಕಂಥ 2 ಮತ್ತು 5 2 ಇಲ್ಲಿ 10 ಅಂದ್ರೆ 43ನೇಕ್ಕೆ ಸರಿಯಾದ ಉತ್ತರ ಸಿ 10 ಬರ್ತೈತಿ. 44ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬ ಆಗ್ತದೆ, ಕೂಡಿಸೋದು ಕಳೆಯದ. ನೆಕ್ಸ್ಟ್ 45ನೇ ಪ್ರಶ್ನೆಗೆ ಗುಣಲಬ್ಧದ 99 9 ಅಂದರೆ 999 9990 ಗುಣಾಕ ಮಾಡಿದಾಗ ಸಿ ಬರ್ತೈತಿ. 64ರ ಅಪವರ್ತನಗಳ ಮೊತ್ತ ಎಷ್ಟು ಬರ್ತೈತಿ ಅಂದ್ರೆ 1 2 4 8 16 22. ನೆಕ್ಸ್ಟ್ 64 ಅಂತ ಹೇಳಿದಾಗ ಇಲ್ಲಿ ಎಷ್ಟು ಮೊತ್ತವನ್ನು ಕೂಡಿಸಿದಾಗ ಎಷ್ಟು ಬರ್ತದೆ 127 ಬರ್ತೈತಿ. 47 ಪ್ರಶ್ನೆ ಏನಾಗ್ತೈತೆ ಅಂದ್ರೆ 3/2 ಇಂಟು 2/3 ಇಂಟು 2 ಇಂಟು 2 ಪ್ಲಸ್ 3/2 ಆಗ್ತದೆ. ಇದನ್ನು ಭಾಗಾಕಾರದಿಂದ ಗುಣಾಕಾರ ಮಾಡ್ಕೊಂಡಾಗ ಚೇಂಜ್ ಆಗ್ತೈತಿ, ಸ್ಥಾನಗಳು ಚೇಂಜ್ ಆಗ್ತದೆ. 3 3 ಕ್ಯಾನ್ಸಲ್ ಆಗಿ 2 2 ಕ್ಯಾನ್ಸಲ್ ಆಗಿ 1 ಉಳಿದೈತಿ. 2 ಪ್ಲಸ್ 3/2 ಉಳಿದೈತಿ. 2 2 4 ಪ್ಲಸ್ 3 4 3 7/2 ಸರಿಯಾದ ಉತ್ತರ ಸಿ ಆಗ್ತೈತಿ. 48ನೇ ಸರಿಯಾದ ಉತ್ತರ ಏನಾಗ್ತೈತಿ 100 ಸೆಂಟಿಮೀಟರ್ ಸ್ಕ್ವೇರನ್ನು ಮೀಟರ್ ಸ್ಕ್ವೇರ್ಗೆ ಪರಿವರ್ತಿಸಿದಾಗ ಏನಾಗ್ತೈತಿ ಅಂದ್ರೆ 100/100 ಇಂಟು 100 ಮಾಡ್ಕೊಂಡಾಗ 100/10,000 ಆಗ್ತೈತಿ. ಅವಾಗ 0.01 ಮೀಟರ್ ಸ್ಕ್ವೇರ್ ಸರಿಯಾದ ಉತ್ತರ ಬ ಆಗ್ತೈತಿ. ಇನ್ನು 49ನೇ ಪ್ರಶ್ನೆಗೆ 0.1 0.1ಕ್ಕೆ ಸಮನಾಗಿದೆ ಅಂದರೆ ಆಪ್ಷನ್ ಬಿ 0.001 ಆಗ್ತೈತಿ. 50ನೇ ಪ್ರಶ್ನೆಗೆ 99 9/1000 ಅಂತ ದಶಮಾಂಶ ರೂಪ ಮಾಡಿದಾಗ 0.99 ಆಗ್ತೈತಿ. 3 0 3 ಸಂಖ್ಯೆ ಬಿಟ್ಟು ಪಾಯಿಂಟ್ ಇಟ್ಟರೆ ಸಿ ಆಗ್ತೈತಿ. 51ನೇ ಸರಿಯಾದ ಉತ್ತರ ಭಿನ್ನ ರಾಶಿ ಆಗ್ತೈತೆ ಅಂದ್ರೆ 119/500 ಆಗ್ತೈತಿ. ಇಲ್ಲಿ ಒಂದು ಪೆಟ್ಟಿಗೆಯಲ್ಲಿ 500 ಮೊಟ್ಟೆಗಳು, ಅವುಗಳಲ್ಲಿ 3/25 ಒಡೆದು ಹೋಗಿದ್ದವು ಮತ್ತು 1/5 ಅತಿಥಿಗಳನ್ನೆಲ್ಲ ಇತ್ತಂದ್ರೆ ಇಲ್ಲಿ 3/25 ಇಂಟು 500 ಅಂದ್ರೆ 60 ಮೊಟ್ಟೆಗಳು ಒಡೆದು ಹೋಗ್ಯಾವ. 1/5 ಅತಿಥಿಗಳಿಗೆ ಕೊಟ್ಟಾನ ಅಂದ್ರೆ 100 ಮೊಟ್ಟೆಗಳನ್ನ ಅತಿಥಿಗಳಿಗೆ ಕೊಟ್ಟಾನ. 500ರಾಗ 60 ಪ್ಲಸ್ 100 ಮೊಟ್ಟೆಗಳನ್ನ ಬಳಕೆ ಮಾಡ್ಕೊಂಡ ಅಂದರೆ ಇನ್ನೂ ನಮಗೆ ಬಳಕೆ ಆಗಬೇಕಾಗಿರ್ತಕ್ಕಂಥ ಉಳಿದಿರ್ತಕ್ಕಂಥ ಮೊಟ್ಟೆಗಳು ಎಷ್ಟು ಅಂದ್ರೆ 340 ಸರಿಯಾದ ಉತ್ತರ ಸಿ ಆಗ್ತೈತಿ. ಇನ್ನು ನೆಕ್ಸ್ಟ್ ಇಲ್ಲಿ ಒಂದು ಪಂಚಭುಜಾಕೃತಿಯ ಸುತ್ತಳತೆ 80 ಕೊಟ್ಟಾನ. 63 ಸೆಂಟಿಮೀಟರ್ ಮೊತ್ತ ಕೊಟ್ಟಾನ. ಹಾಗಾದ್ರೆ 4 ಭಾಗಗಳನ್ನು ಕೂಡಿಸಿದಾಗ 63 ಆಗೈತಿ. ಒಂದು ಭಾವನ ಅಳತೆ ಎಷ್ಟು ಅಂತ ಕೇಳಿದಾಗ 80ರಾಗ 63 ಕಳೆದ್ರೆ ಅಂದ್ರೆ ಇನ್ನೊಂದು ಭಾವನ ಅಳತೆ 17 ಆಗ್ತೈತಿ. ಸರಿಯಾದ ಉತ್ತರ ಡ. ಇನ್ನು 54ನೇ ದೆಹಲಿಯಿಂದ ಜಯಪುರಕ್ಕೆ 10:40 ದೆಹಲಿಯಿಂದ ಹೊರಟದ. ಮಧ್ಯಾಹ್ನ 3:30 ಮುಟ್ತೈತೆ ಅಂದ್ರೆ 11:60 11 ಗಂಟೆ 60 ನಿಮಿಷ. ಅದ್ರಾಗ 10:45 ಕಳೆದ್ರಿಂದ 1 ಗಂಟೆ 15 ನಿಮಿಷ ಉಳಿತೈತಿ. ಪ್ಲಸ್ 3:30 ನೀವು ಅದಕ್ಕೆ ಕೂಡಿಸ್ಕೊಂಡ್ಬಿಟ್ರೆ 4 ಗಂಟೆ 45 ನಿಮಿಷ ಸರಿಯಾದ ಉತ್ತರ ಆಪ್ಷನ್ ಬ ಆಗ್ತದೆ. ಒಂದು ಹಣ್ಣಿನ ಅಂಗಡಿಯಿಂದ 1500 ಆ್ಯಪಲ್ಗಳನ್ನು ಖರೀದಿ ಮಾಡ್ತಾನೆ. ಅದನ್ನು ಅಂಗಡಿಗೆ ಹೋಗೋಕೆ ಖರ್ಚು ಎಷ್ಟು ಮಾಡ್ತಾನೆ 100 ರೂಪಾಯಿ. ಸಾಗಾಣಿಕೆ ಖರ್ಚು 100 ಮತ್ತು 1500 ಕೂಡಿಸ್ಕೊಂಡ್ಬಿಟ್ರೆ ಅಂದ್ರೆ 16 ರೂಪಾಯಿಗೆ ಒಟ್ಟು ಖರ್ಚು ಆಗ್ತದೆ. ಅದು ಕೊಂಡ ಬೆಲೆಯಲ್ಲಿ ಸೇರ್ತದೆ. ಎಷ್ಟಕ್ಕೆ ಮಾಡ್ತಾನೆ 2220ಕ್ಕೆ ಮಾಡ್ತಾನೆ ಅಂದ್ರೆ 2226ಕ್ಕೆ 16 ಮೈನಸ್ ಮಾಡ್ಕೊಂಡ್ರೆ 636 ರೂಪಾಯಿ ಆತನಿಗೆ ಆಗ್ತದೆ, ಲಾಭ ಆಗ್ತದೆ. ಸರಿಯಾದ ಉತ್ತರ ಆಪ್ಷನ್ ಬ ಆಗ್ತದೆ. ಇನ್ನು ನೆಕ್ಸ್ಟ್ 56ನೇ ಪ್ರಶ್ನೆಗೆ ನಾವು ನೋಡಿದಾಗ 58394 -86 -86 ಅಂದರೆ ಇದ್ರೆ ಕಳೆದು ಬಿಟ್ಟರೆ ಅಂದ್ರೆ ಎಷ್ಟು ಉಳಿತಂದ್ರೆ 58322 ಉಳಿತೈತಿ. ಹಾಗಾದ್ರೆ 86ಗೆ ಇಲ್ಲಿರ್ತಕ್ಕಂಥ ಆಪ್ಷನ್ ನೀವು ಗುಣಾಕಾರ ಮಾಡ್ಕೊಂಡ್ರೆ 677 ಮಾಡ್ಕೊಂಡು ಬಿಟ್ಟರೆ ನೀವು ಉತ್ತರ ಎಷ್ಟು ಬರ್ತದೆ ಅಂದ್ರೆ 58322 ಸರಿಯಾದ ಉತ್ತರ ಆಪ್ಷನ್ ಎ ಆಗ್ತೈತಿ. ಒಂದು ಗಡಿಯಾರವನ್ನು 200ಗಳಿಗೆ ಖರೀದಿ ಮಾಡ್ತಾನೆ 40 ಲಾಭಕ್ಕೆ ಮಾಡ್ತಾನೆ ಅಂತ ಹೇಳಿದಾಗ 40 100 ಇಂಟು 200 ಆಗ್ತೈತಿ. 80 ರೂಪಾಯಿ ಅಂದರೆ 200 ಪ್ಲಸ್ 80 ಅಂದರೆ 280 ಸರಿಯಾದ ಉತ್ತರ 280 ಇರ್ತೈತಿ. ಇಲ್ಲಿ ಆಪ್ಷನ್ 280 ಕೊಟ್ಟಿಲ್ಲ. ಹಾಗಾದರೆ ಇದು ಗ್ರೇಸ್ ಮಾರ್ಕ್ ಬರ್ತಕ್ಕಂಥ ಚಾನ್ಸ್ ಇರ್ತದೆ. ಒಂದು ಆಯತದ ಎಲ್ಲ ಒಳಕೋನಗಳ ಮೊತ್ತ ಇದಕ್ಕೆ ಸಮ ಅಂತ ಕೇಳಿದ. ಆಯತದ ಎಲ್ಲ ಕೋನಗಳು 90 ಡಿಗ್ರಿ ಇರ್ತಾವೆ. 4 ಕೋನಗಳು ಇರ್ತಾವೆ. 4 ಕೋನಗಳನ್ನ 90 90 4 ಸರಿ ಕೂಡಿಸಿಬಿಟ್ರೆ ಅಂದ್ರೆ ಎಷ್ಟು ಆಗ್ತೈತಿ 360 ಆಗ್ತೈತಿ. ಸರಿಯಾದ ಉತ್ತರ ಆಪ್ಷನ್ ಎ ಆಗ್ತೈತಿ. ಇಲ್ಲಿ 59ನೇ ಪ್ರಶ್ನೆಯನ್ನು ನೋಡಿದಾಗ ಇಲ್ಲಿ ಮಕ್ಕಳ ಸಂಖ್ಯೆಯನ್ನು ಕೊಟ್ಟಾನ, ಈ ಕಡೆ ಕುಟುಂಬಗಳ ಸಂಖ್ಯೆಯನ್ನು ಕೊಟ್ಟಾನ. ಇಲ್ಲಿ ಒಂದು ಮಕ್ಕಳು ಇರ್ತಕ್ಕಂಥದ್ದು 20 ಕುಟುಂಬಗಳಿದಾವೆ, 2 ಮಕ್ಕಳು ಇರ್ತಕ್ಕಂಥ 30 ಅದಾವೆ, 3 ಮಕ್ಕಳು ಇರ್ತಕ್ಕಂಥ 35 ಕುಟುಂಬದವು, 4 ಮಕ್ಕಳು ಇರ್ತಕ್ಕಂಥವು 5 ಕುಟುಂಬಗಳಿದಾವೆ. ಇವನ್ನೆಲ್ಲ ಕೂಡಿಸಿದಾಗ ನಮಗೆ 30 ಇದು 35 65 85 90 ಹೌದಾ. 115ರಾಗ 90 ಕಳೆದ್ರೆ ಅಂದ್ರೆ ಎಷ್ಟು ಉಳಿತೈತಿ 25. ಹಾಗಾದ್ರೆ ಸರಿಯಾದ ಉತ್ತರ ಮಕ್ಕಳಲ್ಲಿರ್ತಕ್ಕ ಕುಟುಂಬ ಸಂಖ್ಯೆ 25 ಸರಿಯಾದ ಉತ್ತರ ಸಿ ಆಗ್ತೈತಿ. ಒಂದು ಸಂಪೂರ್ಣ ಕೋನ ಅಂದ್ರೆ ಒಂದು ಪೂರ್ಣ ಕೋನ ಎಷ್ಟು ಆಗ್ತೈತಿ ಅಂದ್ರೆ 360 ಡಿಗ್ರಿ ಇರ್ತದೆ. ಹಾಗಾದ್ರೆ ಅದರಲ್ಲಿ ಸಮಕೋನಗಳಂದ್ರೆ 4 ಸಮಕೋನಗಳಂದ್ರೆ 4 ಸಮಕೋನ ಅಂದ್ರೆ ಲಂಬಕೋನ ಅಂತ ಕರಿತೀವಿ. 90 ಡಿಗ್ರಿ ಇರ್ತಕ್ಕಂಥ ಸಮಕೋನಕ್ಕೆ 4 ಸಮಕೋನ ಕೂಡಿಸಿದಾಗ 360 ಡಿಗ್ರಿ ಆಗ್ತೈತಿ. ಸರಿಯಾದ ಉತ್ತರ ಏನಾಗ್ತೈತಿ ಆಪ್ಷನ್ ಡ ಸಮಕೋನಗಳಾಗ್ತದೆ. ಎಲ್ಲರೂ ಎಕ್ಸಾಮನ್ನು ಚೆನ್ನಾಗಿ ಮಾಡಿದಂತ ಭಾವಿಸಿದ್ದೇನೆ. ಓಕೆ, ಬಾಯ್.